ಅದಕ್ಕೆ ಟಕ್ಕರ್ ಆಗಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಂತ ದಿನ ಆಗಲ್ಲ ಇಂಥ ದಿನ ಬನ್ನಿ ಅಂತ. ಅಂದ್ರೆ ಇದು ಸಿಂಪಲ್, ನೀನ್ ಹೊಡೆದಂಗ್ ಮಾಡು ನಾನು ಹತ್ತಂಗ್ ಮಾಡ್ತೀನಿ, ನೀನ್ ಕರ್ದಂಗ್ ಮಾಡು ನಾನು ಬರಲ್ಲ, ನಾನ್ ಕರ್ದಾಗ ನೀನ್ ಬರಲ್ಲ ಅಂತ. ತಗೊಳ್ಳಿ ಇದನ್ನ ಚಾಲೆಂಜ್ ಆಗಿ ತಗೊಳ್ಳೋಣ. ನಮ್ ಸ್ಟುಡಿಯೋ ಚೆನ್ನಾಗಿದ್ಯಾ? ನೋಡ್ತಾ ಇದೀರಲ್ಲ, ಚೆನ್ನಾಗಿದ್ಯಾ? ನಿಮ್ಮಷ್ಟು ವಿಧಾನಸೌಧದಷ್ಟು ದೊಡ್ಡ ಅಲ್ದೇ ಇರ್ಬೋದು, ನಮ್ಮ ವಿಸ್ತಾರ ಸ್ಟುಡಿಯೋದಲ್ಲಿ ಆ ಕಡೆ ಡಿ ಕೆ ಶಿವಕುಮಾರ್ ಅವ್ರು ಕೂತ್ಕೊಳ್ಳಿ, ಈ ಕಡೆ ಕುಮಾರಸ್ವಾಮಿ ಅವ್ರು ಕೂತ್ಕೊಳ್ಳಿ. ಯಾಕೆ ಬೇಡ ಅಂತ ಒಬ್ರು ಹೇಳಿ, ಯಾಕೆ ಬೇಕು ಅಂತ ಇನ್ನೊಬ್ರು ಹೇಳಿ, ಅದೇನಿದೆಯೋ ಯಥಾವತ್ತಾಗಿ ತೋರಿಸೋ ಕೆಲಸವನ್ನ ವಿಸ್ತಾರನೇ ಮಾಡುತ್ತೆ. ನೀವು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದ್ ಸೆಕೆಂಡ್, ನೀವು ಕರೀರಿ ಅಂತ ಒಬ್ರು, ನಾನು ಅವತ್ ಬರಲ್ಲ ಇನ್ನೊಂದು ಅಂತ ಬೇಡ, ನೀವು ಸೂಕ್ತ ಪ್ರಶ್ನೆ ಕೈ ಹಾಕ್ದಾಗ ಯಾಕೆ ಬೇಜಾರಾಗ್ತ ನಿಮ್ಗಳಿಗೆ? ಮಧ್ಯದಲ್ಲಿ ಯಾಕೆ ಬಾಯಿ ಹಾಕ್ತೀರಿ? ನನ್ನ ಪ್ರಶ್ನೆ ಸಿಂಪಲ್ ಅಲ್ಲ, ಯಾವ್ದ್ರಿ ತಪ್ಪದಾರಿ? ಪ್ರಾಬ್ಲಮ್ ಇರ್ತಕ್ಕಂಥದ್ದು ಬಿಡದಿ ರೈತರಿಗೆ, ರೈತರ ಮುಂದೆ ಹೋಗಿ ನಾವು ಮಾತಾಡೋಣ. ನೀವು ಒಂದು ಮಾತು ಕ್ಷೇತ್ರದಲ್ಲಿ ಇರ್ತಕ್ಕಂಥ MLA ತಪ್ಪಿಸ್ಕೊಂಡು ತಿರುಗಾಡ್ತಾವ್ರೆ, ನಾಚಿಕೆ ಆಗ್ಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ತಪ್ಪಿಸ್ಕೊಂಡು ತಿರುಗಾಡ್ತಾವ್ರೆ, ನಾಚಿಕೆ ಆಗ್ಬೇಕು ನಿಮಗೆ. ಕನಿಷ್ಠ 100 ಜನ ಆದ್ರೂ ನಾವು ಪಾದಯಾತ್ರೆ ಮಾಡ್ತೀವಿ. ನನ್ನ ಜನರೇಷನ್ ಡೇಟ್ ಇಕ್ತೀವಿ, ವಿಧಾನಸೌಧಕ್ಕೆ ನಾವು ಪಾದಯಾತ್ರೆ ಮಾಡ್ತೀವಿ. ಡೈವರ್ಟ್ ಮಾಡೋದು ರಾಜಕೀಯ ಪಕ್ಷಗಳಿಗೆ ನೀರ್ ಕುಡ್ದಷ್ಟು ಸುಲಭ. ನಿಮ್ ಎದುರಿಗೆ ಒಂದು ಪ್ರಶ್ನೆ ಕೇಳ್ದೆ ನಾನು, ಅವ್ರು ಕೇಳ್ದಾಗ ಇವ್ರು ಬರಲ್ಲ, JDS ಅವ್ರು ಕೇಳ್ದಾಗ ಡಿ ಕೆ ಶಿವಕುಮಾರ್ ಒಪ್ಕೊಳ್ಳಲ್ಲ, ಬನ್ರಿ ಇಲ್ಲಿಗೆ. ಅದೇನಾಗಿತ್ತೋ ಆಗ್ಲಿ, ಒಂದ್ 4 ಜನ ರೈತರ ಪರವಾಗಿರೋರ್ನು ಕರ್ಸೋದಾಗ್ಲಿ, ಇನ್ನೊಂದು 10 ಜನ ಬೇಡ ಅನ್ನೋರ್ನು ಕರ್ಸೋದಾಗ್ಲಿ, ನೇರವಾಗಿ ಕುತ್ಕೊಂಡು ಉತ್ತರ ಕೊಡ್ತಾರಾ? ಯಾಕೆ ರೈತರನ್ನ ಫೇಸ್ ಮಾಡಕ್ ಆಗಲ್ವಾ? ರೈತರ ಜೊತೆ ಕೂತ್ಕೊಂಡು ರೈತರ ಮುಂದಕ್ಕೆ ಬನ್ನಿ ಅಂತ ಕೇಳಿದ್ ನಾವೇ. ಸ್ವಂತ ಕ್ಷೇತ್ರಕ್ಕೆ ಬರ್ದೇ ಇರೋ ಅಂತ ಕೈಲಾಗದೇ ಇರೋ MLA, ಸ್ವಂತ ಕ್ಷೇತ್ರಕ್ಕೆ ಬರಕ್ಕಾಗದೇ ಇರತಕ್ಕಂಥ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಸರ್ಕಾರ ಎಲ್ಲಿದೆ? ಇದು ಸರ್ಕಾರ ನಡ್ಕೊಳ್ಳೋ ರೀತಿನಾ? ಇವತ್ತಿರ್ತಕ್ಕಂಥ ಸಮಸ್ಯೆ ಬಿಡದಿ ರೈತರದು, ರೈತರ ಮುಂದೆ ಕೂತ್ಕೊಳ್ಳಿ. ಯಾಕೆ ನಾವು 3 ಸತಿ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಲಿಲ್ಲ? ಒಂದು ಮೀಟಿಂಗ್ ರೈತರು ಕರೆದ್ರ ನೀವು ಇವತ್ತಿನವರೆಗೂ? ರೀಜನ್ ಅಂತ ಕಾಂಗ್ರೆಸ್ ಏನ್ ಹುಡ್ಕೊಂಡು ಹೋಗ್ಬೇಕು, ಎಲ್ಲಿಗೆ ಹುಡ್ಕೊಂಡು ಹೋಗ್ಬೇಕು, ಒಂದು ಸೊಲ್ಯೂಷನ್ ಅನ್ನ ಕೊಡಿ, ಆಮೇಲೆ ಈ ಪಾದಯಾತ್ರೆನ ಮುಂದುವರಿಸಿ ರೈತರು ವಿಧಾನಸೌಧಕ್ಕೆ ರೈತರು ಕರ್ಸ್ಕೊಂಡು ಕೂತ್ಕೊಂಡು ಮಾತಾಡಿ. ಒಂದು ಆ ಹೆಣ್ಮಗಳು ಒಂದು ಮಾತನ್ನು ಕೇಳಿದ್ಲು, ನೀವು ಯಾರಿಗೆ ಇಷ್ಟ ಇದೆಯೋ ಅವ್ರು ಕೊಡ್ಲಿ, ಯಾರು ಇಷ್ಟ ಇದ್ದವ್ರು ಬಿಡಿ. ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಯಾಕೆ ನೀವು ರೈಟಿಂಗ್ ಕಾಂಗ್ರೆಸ್ ದಾರಿ ತಪ್ಪಿಸಬಾರ್ದು, JDS ದಾರಿ ಯಾವ ವಿಷಯದಲ್ಲಿ ಅರೆ ನೀವು ರೈಟಿಂಗ್ ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ? ಯಾಕೆ ಕೊಡ್ತಾ ಇಲ್ಲ ನಿಮ್ ಕೈ? ಅವಕಾಶ ಕೊಡೋಣ, ರೈತರಿಗೆ ಅವಕಾಶ ಕೊಡೋಣ. ಇವತ್ತು ಒಂದ್ ಕಡೆಯಿಂದ ಸರಿ ಮಾಡ್ಕೊಳ್ಳೋ ಬರೋಷ್ಟೊತ್ತಿಗೆ ಹೆಂಗ್ ಮಾಡ್ತೀರಾ? ಮಾತಾಡ್ರಿ. ಇವಾಗ ಮ್ಯಾಮ್ ಹೇಳ್ತಿದ್ದಾರೆ ಸರ್, ಪ್ರಾಜೆಕ್ಟ್ ಹೆಂಗಾಗುತ್ತೆ, ಬಿಡೋರ್ ಬಿಡ್ತೀನಿ ಅಂತ ಯಾರು ಹೇಳ್ತಾ ಇರೋದು? ಮುಖ್ಯಮಂತ್ರಿ ತಾನೆ. ಪ್ರಾಜೆಕ್ಟ್ ಆಗಲ್ಲ ಅನ್ನೋರು ಯಾಕೆ ಹೇಳ್ತಿದಾರೆ? ಮತ್ತೆ ಸುಮ್ನೆ ಅಡ್ವರ್ಟೈಸ್ಮೆಂಟ್ ಕೊಡಕ್ ಹೇಳ್ತಿದಾರ? ನೆನ್ನೆಯಿಂದ 5-5 ನಿಮಿಷಕ್ಕೂ ಎಲ್ಲಾ ಚಾನಲ್ ಅಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಬಿಡೋದ್ ಬಿಟ್ಬಿಡ್ತೀವಿ ಅಂತ. ಈ ಸರ್ ಹೇಳ್ತಿದ್ದಾರೆ ಹೆಂಗಾಗುತ್ತೆ ಪ್ರಾಜೆಕ್ಟ್ ಅಂತ. ಅದನ್ನ ಮುಖ್ಯಮಂತ್ರಿ ಕೇಳಿ ನಾವೇನ್ ಹೇಳೋದು? ನಾನು ಸರ್ಕಾರ ಕೇಳ್ತಾ ಇರೋದು. ಮತ್ತೆ ಹೆಂಗ್ ಮಾಡ್ತೀರಾ ನೀವು ಪ್ರಾಜೆಕ್ಟ್? ಮತ್ತೆ ಬಿಡೋದ್ ಬಿಡ್ತೀವಿ ಅಂತ ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನಾನು ಬೆಂಗಳೂರಲ್ಲಿ ಬಂದು ಕೂತಿದ್ದೀರಿ ನೋಡಿ. ನಮ್ ತಾತ ಮಾಡಿ ಬಂದು ಕೂತಿದ್ದೀರಿ. ನಮ್ ತಾತ ಮಾಡಿ
ಒಂದ್ ಪ್ರಶ್ನೆ ಇದೆ ರೀ, ಕೇಳಿಸ್ತಾ ಇಲ್ಲ ಅಲ್ಲಿ, ಕೇಳಿಸ್ತಾ ಇಲ್ಲ ಅಲ್ಲಿ. ನಾಗೇಂದ್ರ ಅವರೇ, ಆಡಿಯೋ ಮ್ಯೂಟ್ ಆಗಿದೆ, ಆಡಿಯೋ ಮ್ಯೂಟ್ ಆಗಿದೆ. ಪ್ಲೀಸ್ ಪ್ಲೀಸ್ ಗೋ ಅಹೆಡ್. ಕೇಳಿಸ್ತಾ ಇಲ್ಲ ಸರ್, ಕೇಳಿಸ್ತಾ ಇಲ್ಲ ರೀ. ಒಂದ್ ಸೆಕೆಂಡ್. ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಥ್ಯಾಂಕ್ ಯು. ಆಡಿಯೋ ಮ್ಯೂಟ್ ಆಗಿದೆ ರೀ, ಕಿರ್ಚ್ಬೇಡ್ರಿ. ಆಡಿಯೋ ಮ್ಯೂಟ್ ಆಗಿದೆ, ಪ್ಲೀಸ್ ಮ್ಯೂಟ್ ಆಗಿದೆ ಕಣ್ರಿ. ನಾಗೇಂದ್ರ ಅವ್ರೆ, ಯಾಕ್ರಿ ಹಿಂಗೆ 1000 ಪ್ಯಾನಲ್ ಹ್ಯಾಂಡಲ್ ಮಾಡಿದ್ರೆ ಹೆಂಗಾಡ್ತಿರಲ್ರಿ ನಾಗೇಂದ್ರ ಅವ್ರೆ? ಅರ್ಥ ಆಗ್ತಾ ಇಲ್ವಾ? ದಿಸ್ ಇಸ್ ನಾಟ್ ಫೇರ್. ಬೇಕಾದ್ರೂ ಮ್ಯಾಮ್ ಒಂದೇ ಒಂದು ನಿಮಿಷ ನನ್ನ ಟೈಮ್ ಕೊಡ್ಸಿ ಪ್ಲೀಸ್ ಮ್ಯಾಮ್. ಒಂದೇ ಒಂದು ನಿಮಿಷ. ಕೇಳಿಸ್ತಾ ಇಲ್ಲ ಸರಿ ಮ್ಯಾಮ್. ಒಂದ್ ಸೆಕೆಂಡ್ ಪ್ಲೀಸ್ ಗೋ ಅಹೆಡ್. ಲಾಸ್ಟ್ ಒಂದು ನಿಮಿಷ ಕೊಡಿ ಮ್ಯಾಮ್. ಸರ್ಕಾರಕ್ಕೆ ಒಂದ್ ಸೆಕೆಂಡ್ ಪ್ಲೀಸ್. ನೀವಾದ್ರೂ ಸುಮ್ಮನೆ, ಅವ್ರು ಸುಮ್ಮನೆ ಇರ್ತಾರ, ನೀವಾದ್ರೂ ಸುಮ್ಮನೆ ಕಾರ್ಯಕ್ರಮ ಮುಗಿಸ್ಬೇಕು. ಅಷ್ಟು ದೂರದಿಂದ ರೈತರನ್ನ ಸುಮ್ಮನೆ ಚಂದ ಕರ್ಸಿಲ್ಲ. ಒಂದ್ ಸೆಕೆಂಡ್ ನಾಗೇಂದ್ರ ಅವ್ರೆ, ಎಷ್ಟು ಸಲ ಹೇಳ್ತಾ ಇದ್ದೀನಿ, ಒಂದ್ ಸೆಕೆಂಡ್ ಅವ್ರಿಗೆ ಒಂದ್ ನಿಮಿಷ ಟೈಮ್ ಕೊಡಿ. ಎಲ್ಲ ತಡೀರಿ. ಆಯ್ತು, ತಡೀರಿ. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಐ ಆಮ್ ರಿಯಲಿ ಸಾರಿ, ನಿಮಗೆ ಸಮಯ ಕೊಡಕ್ ಆಗ್ಲಿಲ್ಲ. ಪ್ಲೀಸ್ ಮಾತಾಡಿ. ಸರ್ಕಾರ ಹೇಳ್ತಿದೆ ಕೂಡ ಆಕ್ಟ್ ತಗೊಂಡು ನಾವು ಈ GBIT ಮೂಲಕ ಭೂಮಿ ಸ್ವಾಧೀನ ಮಾಡ್ಕೋತಿದ್ದೀವಿ ಅಂತ. ಆದ್ರೆ 15 ದಿನದಿಂದ ಗ್ರೇಟರ್ ಇದಕ್ಕೆ ಇವ್ರು ಬಂದ್ರು, ನಮ್ಗೆ ಗೋಪಾಲ್ ಗೌಡ್ರು ಬಂದ್ರು, ಜಸ್ಟಿಸ್ ಗೋಪಾಲ್ ಗೌಡ್ರು. ಅವ್ರು ಬಂದು ನಮ್ಗೆ ಒಂದು ಇದು ಕೊಟ್ಟಿದ್ದಾರೆ, ಡಾಕ್ಯುಮೆಂಟಲ್ಲಿ ಕೊಟ್ಟಿದ್ದಾರೆ. ಅದನ್ನ ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಅಂದ್ರೆ ಈ ಭೂಮಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ್ದು, ಯಾವುದೇ ನಗರಸಭೆ ಅಥವಾ ಪುರಸಭೆ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಮತ್ತು ಬೆಂಗಳೂರು ನಗರ ಗಡಿಯಿಂದ 15 ಕಿಲೋಮೀಟರ್ ಗಳಿಗಿಂತಲೂ ದೂರ ಇದೆ. ಇದು ಸೆಕ್ಷನ್ 2U ನ 2ನೇ ಭಾಗದ ಅಡಿಯಲ್ಲಿ ಸಮೀಪದ ವ್ಯಾಖ್ಯಾನಕ್ಕೂ ಬರುವುದಿಲ್ಲ. ಈ ಭೂಮಿಯನ್ನು ನಗರ ಪ್ರದೇಶವೆಂದು ಘೋಷಿಸುವ ಯಾವುದೇ ಅಧಿಸೂಚನೆಯೂ ಆಗಿಲ್ಲ. ಆದ್ದರಿಂದ ಈ ಭೂಮಿಗೆ ಕೂಡ ಕಾಯ್ದೆಯನ್ನು ಅನ್ವಯಿಸಲು ಬರುವುದಿಲ್ಲ ಅಂತ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಗೋಪಾಲ್ ಗೌಡ್ರು ಹೇಳಿದ್ದಾರೆ. ಇದಕ್ಕೆ ನೀವೇನು ಆನ್ಸರ್ ಮಾಡ್ತೀರಿ ಹೇಳಿ ಮ್ಯಾಮ್? ನಿಮ್ಮ ಪ್ರಶ್ನೆ ಹಾಕಿದಿರಿ, ಸಾಧ್ಯ ಆದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲ ಸರ್, ಸಮಯ ಆಗಿದೆ. ಈಗ 11 ಗಂಟೆ ಪ್ರೋಗ್ರಾಮ್ ಸಮಯ ಆಗುತ್ತೆ. ಒಂದ್ ಸೆಕೆಂಡ್. ಇಲ್ಲ ಸರ್, ಒಂದ್ ಸೆಕೆಂಡ್. 11 ಗಂಟೆ ಮ್ಯೂಸಿಕ್ ಟೈಮ್ ಆಗುತ್ತೆ. ಎನಿವೆ, ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಕಾಂಗ್ರೆಸ್ ಮತ್ತು ಜೆಡಿಎಸ್, ಒಂದ್ ಸೆಕೆಂಡ್. ಕಾಂಗ್ರೆಸ್ ಮತ್ತು ಜೆಡಿಎಸ್, ಬಿಜೆಪಿ ನೀವು ಹೋದ್ರೆ ನಿಮ್ಗೂ ಕೂಡ ಸೇರ್ಕೊಳ್ಳುತ್ತೆ. ದಯವಿಟ್ಟು ನೀವು ರೈತರಿಗೆ ಒಂದು ಸೊಲ್ಯೂಷನ್ ಕೊಡಿ. ಈ ಮಧ್ಯದಲ್ಲಿ ಸಿಗಾಕ್ಸೋದಿದೆಯಲ್ಲ, ಅದ್ರಂತ ನರ್ಕ ಇನ್ನೊಂದಿಲ್ಲ. ಒಂದು, ಅವ್ರು ಮಾರ್ಲೇಬೇಕಾ, ಹೋಗಿ ಕನ್ವಿನ್ಸ್ ಮಾಡಿ. ಇಲ್ಲ ಕೊಟ್ರಾಗುತ್ತೆ, ಕೊಡ್ಲಿಲ್ಲ ಅಂದ್ರೆ ಆಗುತ್ತೆ ಅನ್ನೋದಲ್ಲ. 2 ಕಡೆ ಅವ್ರು ಕೊಡ್ತಾರೆ, ಮಧ್ಯದವ್ರು ಭೂಮಿ ಕೊಡ್ಲಿಲ್ಲ ಅಂದ್ರೆ ಆತ ಅಲ್ಲಿಗೆ ಬಂದು ಹಸು ಮೇಯ್ಸಕ್ಕೂ ಆಗಲ್ಲ, ಜೋಳ ಬೆಳೆಯಕ್ಕೂ ಆಗಲ್ಲ, ತರಕಾರಿ ಬೆಳೆಯಕ್ಕೂ ಆಗಲ್ಲ. ನೀವು ಕೊಟ್ಟವ್ರು ಮಾತ್ರ ಕೊಡಿ ಅಂದ್ಬಿಟ್ರೆ ಆಗಲ್ಲ. ಒಂದು, ಎಲ್ರೂ ಕನ್ವಿನ್ಸ್ ಮಾಡಬೇಕು. ಇನ್ನೊಂದು, JDS ಶಪಥ ಮಾಡ್ಬಿಡ್ರಿ ನೀವು ರೈತರ ಹೆಸರು ಹೇಳ್ಕೊಂಡು, ನಾವು ಅಧಿಕಾರಕ್ಕೆ ಬಂದ್ರೆ ಈ ಯೋಜನೆಯನ್ನ ಸಂಪೂರ್ಣವಾಗಿ ಕೈ ಬಿಡ್ತೀವಿ, ಇಂಥದ್ದೇ ಯೋಜನೆಯ ಹೆಸರಲ್ಲಿ ಇನ್ನೊಂದನ್ನ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ಬಿಡಿ ರೈತರಿಗೆ ದಯವಿಟ್ಟು. ಥ್ಯಾಂಕ್ ಯು ಸರ್. ಒಂದ್ ಸೆಕೆಂಡ್ ಸರ್. ಸೊ ಇದರ ನಡುವೆ ರೈತರು ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದಾರೆ. ಕೊಡ್ಬೇಕಾ ಬೇಡವಾ ರೀ? 516 ದಿನ ರೀ, 1.5 ವರ್ಷದ ಮೇಲಾಯ್ತು. ಬೆಳಗ್ಗೆ ಹಸು ಹಾಲ್ ಕರಿ ಬಂದು ಇಲ್ಲಿ ಪ್ರತಿಭಟನೆ ಕುತ್ಕೋ. ಇದರಂತ ನರ್ಕ ಇನ್ನೊಂದಿದ್ಯಾ? ಯಾಕೆ ಬಿಡದಿ ಭಾಗದ ರೈತರಿಗೆ ಇಷ್ಟೊಂದು ಅಯ್ಯೋ ಅನಿಸ್ಕೊಳ್ ತಿಂತಾ ಇದ್ದೀರಿ? ನಾನು ಕಾಂಗ್ರೆಸ್ಗೆ ಮಾತ್ರ ಹೇಳ್ತಲ್ಲ, JDSಗೂ ಸೇರಿ ಹೇಳ್ತಾ ಇರೋದು. ಅಂದ್ರೆ ರಾಜಕೀಯ ಪಕ್ಷಗಳಿಗೆ ಹೇಳ್ತಾ ಇರೋದು. ಒಂದು, ಎಲ್ಲರೂ ಒಗ್ಗಟ್ಟಾಗಿ ಈ ಪ್ರಾಜೆಕ್ಟ್ ಆದ್ರೆ ಹಿಂಗ್ ಅನುಕೂಲ ಆಗುತ್ತೆ, ಇಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಆಗ್ಲಿಲ್ಲ ಅಂದ್ರೆ ಹಿಂಗ್ ಕೈ ಬಿಡಬೇಕು ಅಂತ ಕನ್ವಿನ್ಸ್ ಮಾಡಿ. ಅದನ್ನ ಬಿಟ್ಟು ಒಬ್ರು ಪಾದಯಾತ್ರೆ ಮಾಡೋದಂತೆ, ಇನ್ನೊಬ್ರು ವಿಡಿಯೋ ನಾವು ಇದನ್ನ ಮಾಡೇ ತೀರ್ತೀವಿ ಅನ್ನೋದಂತೆ. ರೈತರು ಮಧ್ಯದಲ್ಲಿ ಸಿಗಾಕೊಂಡು ನಲುಗ್ತಾ ಇದ್ದಾರೆ. ಇದನ್ನ ದಯವಿಟ್ಟು ಗಮನ ಹರಿಸಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.